ಸ್ಟಾರ್ಟ್ ಸರ್. ಈರುಳ್ಳಿ ಬೆಳೆಗಾರರೆಲ್ಲರಿಗೂ ICL ಕಂಪ್ನಿಯ ವತಿಯಿಂದ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನನ್ನ ಹೆಸರು ರಾಹುಲ್. ನಾನು ICL ಕಂಪ್ನಿಯಲ್ಲಿ ರೀಜನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ICL ಕಂಪ್ನಿಯ ವತಿಯಿಂದ ಫೇಸ್ಬುಕ್ ಪೇಜಿನಲ್ಲಿ ಈರುಳ್ಳಿ ಬೆಳೆಯ ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕಂತೂ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ರೈತರೇ, ಈರುಳ್ಳಿ ನಮ್ಮ ದೇಶದಲ್ಲಿ ಮತ್ತು ಒಂದು ಕರ್ನಾಟಕ, ಮಹಾರಾಷ್ಟ್ರ ಭಾಗದಲ್ಲಿ ನೋಡೋದಾದ್ರೆ ಮುಖ್ಯ ಒಂದು ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಇದನ್ನ ತರಕಾರಿಯಂತೆಯೂ ಮತ್ತು ಸಾಂಬಾರು ಪದಾರ್ಥ ಅಂತ ಕೂಡ ಬೆಳೆಯಲಾಗುತ್ತದೆ. ಒಂದು ಎಲ್ಲ ಹಂತಗಳಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ನಾವು ಹೇಳಬಹುದು. ಸಲಾಡ್ ರೂಪದಲ್ಲಿ ಕೂಡ ಉಪಯೋಗ ಮಾಡಲಾಗುತ್ತದೆ. ಇದು ಒಂದು ಘಾಟು ವಾಸನೆಗೆ ಪ್ರಸಿದ್ಧಿ ಹಾಗೂ ಇದರಲ್ಲಿ ವಿಟಮಿನ್ಗಳಾದಂತಹ B ಮತ್ತು C ಪದಾರ್ಥಗಳು ಹೆಚ್ಚಿನದಾಗಿ ಕೂಡಿರುತ್ತದೆ. ಮತ್ತು ಈರುಳ್ಳಿ ಬೆಳೆಯುವಂತ ನಾವು ವಾತಾವರಣ, ಮಣ್ಣನ್ನ ನೋಡೋದಾದ್ರೆ ಈ ಬೆಳೆಯನ್ನ ಒಂದು ಹಲವಾರು ಬಗೆಯ ಮಣ್ಣುಗಳಲ್ಲಿ ನಾವು ಬೆಳೆಯಬಹುದು ಅಂತ ಹೇಳಬಹುದು. ಒಂದು ಈ ಮಣ್ಣಿನ pH ನ ಗುಣಧರ್ಮ ನೋಡೋದಾದ್ರೆ ನಾವು 6.5 ಇಂದ 7 pH ಅತಿ ಉತ್ತಮವಾದಂತ ನಾವು ಹೇಳಬಹುದು. ಅದೇ ರೀತಿ ಒಂದು ನೀರು ಬಸಿದು ಹೋಗುವಂತ ಒಂದು ಗೋಡು ಮಣ್ಣು, ಮರಳು ಮಿಶ್ರಿತ ಮಣ್ಣನ್ನ ಅತಿ ಸೂಕ್ತ ಅಂತ ನಾವು ಕರೀಬಹುದು. ಕ್ಷಾರ ಮತ್ತು ಒಂದು ನೀರು ನಿಲ್ಲುವ ಪ್ರದೇಶ ಏನಿದೆ, ಒಂದು ಸೂಕ್ತವಲ್ಲದ ಪ್ರದೇಶ ಅಂತ ನಾವು ಹೇಳಬಹುದು. ಅದೇ ರೀತಿ ಒಂದು ಈರುಳ್ಳಿ ಬೆಳಿಲಿಕ್ಕೆ ನಾವು ಉತ್ತಮವಾದಂತ ಬಿತ್ತನೆ ಕಾಲವನ್ನ ನೋಡೋದಾದ್ರೆ ಈರುಳ್ಳಿ ಸಾಮಾನ್ಯವಾಗಿ ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳೀತಾರೆ ಮತ್ತು ಬೆಳೆಯಬಹುದು. ಅದೇ ರೀತಿ ಒಂದು ಬೆಳೆಯನ್ನು ಪ್ರಾರಂಭ ಮಾಡಲು ಒಂದು ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳುಗಳು ಏನದಾವೆ ಒಂದು ಉತ್ತಮವಾದಂತಹ ತಿಂಗಳುಗಳಂತ ನಾವು ಹೇಳಬಹುದು. ಅದೇ ರೀತಿ ಚಳಿಗಾಲದಲ್ಲಿ ಕೂಡ ಬೆಳೆದ ಗಡ್ಡೆಗಳೇನಿದಾವೆ ಒಂದು ಉತ್ತಮವಾಗಿ ಒಂದು ಇಳುವರಿ ಮತ್ತು ಒಳ್ಳೆಯ ಗುಣಮಟ್ಟದ ಗೆಡ್ಡೆಗಳನ್ನ ಪಡ್ಲಿಕ್ಕೆ ಒಂದು ಚಳಿಗಾಲದ ನಾಟಿ ಏನಿದೆ ಅದು ಒಂದು ಉತ್ತಮವಾಗಿರುತ್ತದೆ ಅಂತ ನಾವು ಹೇಳಬಹುದು. ಅದೇ ರೀತಿ ಒಂದು ಈರುಳ್ಳಿಯ ಒಂದು ಆರೋಗ್ಯದಾಯಕ ಮತ್ತು ಹೆಚ್ಚಿನ ಇಳುವರಿ ಪಡೆಯಲು ನಾವು ಒಂದು ಈರುಳ್ಳಿ ಬೆಳೆಯಲ್ಲಿ ICL ಕಂಪ್ನಿಯ ಯಾವ ರೀತಿಯ ಉತ್ಪನ್ನಗಳು ಬೆಳೆಯ ಇಳುವರಿಯನ್ನ ಹೆಚ್ಚಿಸಲಿಕ್ಕೆ, ಒಂದು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯನ್ನ ಪಡೆದುಕೊಳ್ಳಲಿಕ್ಕೆ ರೈತರಿಗೆ ಸಹಾಯ ಮಾಡ್ತವೆ ಅಂತ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ನೋಡೋಣ. ಮತ್ತು ಅದೇ ರೀತಿ ಒಂದು ರೈತರು ಗಮನಿಸಿರಬಹುದು, ಒಂದು ಮುಂಗಾರು ಈರುಳ್ಳಿ ಬೆಳೆ ಹಂತದಲ್ಲಿ ಏನಿದೆ ವಾತಾವರಣದಲ್ಲಿ ಸಾಕಷ್ಟು ಮಳೆ ಇರುವುದರಿಂದ ಒಂದು ಗೆಡ್ಡೆಗಳ ಸರಿಯಾದ ಬೆಳವಣಿಗೆ ಇಲ್ಲದಿರಬಹುದು ಮತ್ತು ಸಾಕಷ್ಟು ರೋಗಗಳು ಕಾಡಿರುವುದರಿಂದ ಒಂದು ಗುಣಮಟ್ಟದ ಮತ್ತು ಒಂದು ಒಳ್ಳೆಯ ಇಳುವರಿಯನ್ನ ಪಡೆದುಕೊಳ್ಳಲಿಕ್ಕೆ ರೈತರಿಗೆ ಸಾಧ್ಯ ಆಗಿಲ್ಲ. ಹಾಗಾಗಿ ಒಂದು ಮಾರುಕಟ್ಟೆಯಲ್ಲಿ ಕೂಡ ಈ ಒಂದು ಚಳಿಗಾಲದ ಸಮಯದಲ್ಲಿ ಒಂದು ಬೇಸಿಗೆ ಈರುಳ್ಳಿ ಅಂತ ಏನ್ ಕರಿತೀವಿ ನಾವು, ಈ ಒಂದು ಸಮಯದಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗಬಹುದಂತ ಹೇಳಿ ರೈತರಿಗೂ ನಿರೀಕ್ಷೆ ಇದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಈರುಳ್ಳಿ ಬೆಳೆಯನ್ನ ಒಂದು ಒಳ್ಳೆಯ ಒಂದು ಬೇಸಾಯ ಪದ್ಧತಿಗಳನ್ನು ಅಳವಡಿಸಿ ಒಂದು ಒಳ್ಳೆಯ ಮ್ಯಾನೇಜ್ಮೆಂಟ್ ಮಾಡೋದ್ರ ಮುಖಾಂತರ ಒಂದು ಹೆಚ್ಚಿನ ಗುಣಮಟ್ಟದ ಇಳುವರಿಯನ್ನ ಪಡೆದುಕೊಳ್ಳಲಿಕ್ಕೆ ಒಂದು ICL ಉತ್ಪನ್ನಗಳು ಯಾವ ರೀತಿ ಸಹಾಯ ಮಾಡ್ತಾವಂತ ನಾವು ನೋಡೋಣ. ಮೊದಲನೇದಾಗಿ ICL ಕಂಪ್ನಿಯ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋದಾದ್ರೆ ICL ಕಂಪ್ನಿ ಏನಿದೆ ಒಂದು 1920ರಲ್ಲಿ ಸ್ಥಾಪನೆ ಆದಂತ ಕಂಪ್ನಿ. ಒಂದು 1920ರಲ್ಲಿ ಏನಿದೆ ಒಂದು ಇಸ್ರೇಲ್ ದೇಶದ ಡೆಡ್ ಸಿ ಎಂಬ ಪ್ರದೇಶದಲ್ಲಿ ಒಂದು ಉತ್ಪನ್ನಗಳನ್ನ ತಯಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದೇ ರೀತಿ ಒಂದು 1968ರಲ್ಲಿ ICL ಅಂತ ಹೇಳಿ ಕಂಪ್ನಿಯ ಹೆಸರು ಮರುನಾಮಕರಣ ಆಯಿತು. ಅದೇ ರೀತಿ ICL ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪ್ನಿ ಏನಿದೆ, ಈ ಒಂದು ಕಂಪ್ನಿಯ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಇಸ್ರೇಲ್ ದೇಶದ ಟೆಲ್ ಅವೀವ್ ಅಂತ ಹೇಳಿ. ಅದೇ ರೀತಿ ಭಾರತದಲ್ಲಿ ಕೂಡ ದೆಹಲಿಯ ಗುರುಗ್ರಾಮದಲ್ಲಿ ಒಂದು ಹೆಡ್ ಆಫೀಸ್ ಅನ್ನು ಹೊಂದಿದೆ. ಜಗತ್ತಿನಾದ್ಯಂತ ಒಟ್ಟು 192 ಆಫೀಸ್ಗಳನ್ನು ಹೊಂದಿದೆ ಮತ್ತು ಸುಮಾರು ಒಂದು 12,000 ಎಂಪ್ಲಾಯಿಗಳೇನಿದ್ದಾರೆ ಕಂಪ್ನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ಒಂದು
ಜಗತ್ತಿನ ಜಗತ್ತಿನಲ್ಲಿಯೇ ಒಂದು MAP MKP ಉತ್ಪಾದನೆಗಳನ್ನ ಉತ್ಪಾದನೆ ಮಾಡುವಲ್ಲಿ ಜಗತ್ತಿನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ ಅಂತ ನಾವು ಹೇಳಬಹುದು. ಅದೇ ರೀತಿ ಪೊಟ್ಯಾಶ್ ಉತ್ಪಾದನೆಯಲ್ಲಿ ಕೂಡ ಜಗತ್ತಿನಲ್ಲೇ 6ನೇ ಸ್ಥಾನದಲ್ಲಿದೆ ICL ಕಂಪ್ನಿ. ಮತ್ತು ಒಂದು ICL ಕಂಪ್ನಿಯ ಉತ್ಪನ್ನಗಳೇನಿದಾವೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ರೈತರು ಉಪಯೋಗ ಮಾಡಿರ್ತೀರಾ, ಒಂದು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಕೂಡ ಪಡ್ಕೊಂಡಿರ್ತೀರಾ. ಒಂದು ICL ಕಂಪ್ನಿಯ ಉತ್ಪನ್ನಗಳು ಯಾಕೆ ಇಷ್ಟೊಂದು ಗುಣಮಟ್ಟದ್ದಾಗಿದೆ, ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಗೆ ಸಹಾಯ ಮಾಡ್ತಾವಂತ ನಾವು ಯಾಕೆ ಹೇಳ್ತೀವಪ್ಪ ಅಂತಂತಂದ್ರೆ, ಬೇರೆ ಒಂದು ಕಂಪ್ನಿಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ICL ಕಂಪ್ನಿಯ ಉತ್ಪನ್ನಗಳೇನಿದಾವೆ ಇಸ್ರೇಲ್ ದೇಶದ ಒಂದು ಡೆಡ್ ಸಿ ಮತ್ತು ನೆಗೆವ್ ಡೆಸರ್ಟ್ ಅಂತ ಹೇಳಿ 2 ಪ್ರದೇಶಗಳಲ್ಲಿ ಗೊಬ್ಬರ ತಯಾರಿಸಲಿಕ್ಕೆ ಬೇಕಾದಂತ ಏನು ಕಚ್ಚಾ ವಸ್ತುಗಳಿದಾವೆ ಈ ಒಂದು ಸ್ಥಳದಿಂದ ನಾವು ತೆಗೆದುಕೊಳ್ಳುತ್ತೀವಿ. ಈ ಒಂದು ಸ್ಥಳದಲ್ಲಿ ತೆಗೆದುಕೊಂಡಂತಹ ಕಚ್ಚಾ ವಸ್ತುಗಳೇನಿದಾವೆ ಅತಿ ಒಂದು ಗುಣಮಟ್ಟದ ಉತ್ಪನ್ನಗಳಾಗಿದ್ದಾವೆ. ಡೆಡ್ ಸಿ ನಲ್ಲಿ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಶ್ ನಂತ ಕಚ್ಚಾ ವಸ್ತುಗಳನ್ನ ನಾವು ಪಡೆದುಕೊಳ್ತೇವೆ. ಅದೇ ರೀತಿ ನೆಗೆವ್ ಡೆಸರ್ಟ್ ಏನಿದೆ, ಮರುಭೂಮಿ ಏನಿದೆ, ಈ ಒಂದು ಜಾಗದಲ್ಲಿ ಫಾಸ್ಫರಸ್ ಅನ್ನ ನಾವು ತೆಗೆದುಕೊಳ್ತೇವೆ. ಹಾಗಾಗಿ ಈ 2 ಜಾಗದಲ್ಲಿ ತೆಗೆದುಕೊಂಡಂತಹ ಕಚ್ಚಾ ವಸ್ತುಗಳಿಂದ ನಾವು MKP MAP ಪೆಕಾಸಿಡ್ KCL ಇತರೆ ಇನ್ನಿತರ ಉತ್ಪನ್ನಗಳನ್ನ ನಾವು ಉತ್ಪಾದನೆಯನ್ನ ಮಾಡ್ತೀವಿ. ಹಾಗಾಗಿ ಒಂದು ಅತಿ ಗುಣಮಟ್ಟದ ಉತ್ಪನ್ನಗಳು ICL ಕಂಪ್ನಿನಲ್ಲಿ ಇದಾವಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಅದೇ ರೀತಿ ಜಗತ್ತಿನಾದ್ಯಂತಹ ICL ಕಂಪ್ನಿಯ ಉತ್ಪಾದನಾ ಘಟಕಗಳಿದಾವೆ. ಅದರಲ್ಲಿ ಹಾಲೆಂಡ್, USA, ಸ್ಪೇನ್, ಇಸ್ರೇಲ್, ಬೆಲ್ಜಿಯಂ, UK ದೇಶದಲ್ಲಿ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಮತ್ತು ರೋಟಮ್ ಮತ್ತು YPH ನಲ್ಲಿ ಕೂಡ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಶೀಘ್ರದಲ್ಲೇ ಭಾರತದಲ್ಲೂ ಕೂಡ ಒಂದು ಉತ್ಪಾದನಾ ಘಟಕ ಸ್ಥಾಪನೆಗೊಳ್ಳಲಿದೆ. ಮುಂಬರುವ ವರ್ಷದಿಂದ 2026ನಿಂದ ಒಂದು ICL ಕಂಪ್ನಿ ಉತ್ಪನ್ನಗಳೇನಿದಾವೆ ಭಾರತದಲ್ಲಿ ಕೂಡ ಉತ್ಪಾದನೆ ಆಗುತ್ತದೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳಬಹುದು. ಅದೇ ರೀತಿ ICL ಕಂಪ್ನಿಯಲ್ಲಿ ಏನಿದೆ, ಒಂದು ರೈತರಿಗೋಸ್ಕರ ಅಂತ ಹೇಳಿ ಒಂದು ಲ್ಯಾಬ್ ಸರ್ವಿಸ್ ಅನ್ನ ಇದೆ. ಈ ಒಂದು ಲ್ಯಾಬ್ ನಲ್ಲಿ ಒಂದು ಮಣ್ಣಿನ ಟೆಸ್ಟ್ ಅನ್ನು ಮಾಡಲಿಕ್ಕೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನ ಹಾಗೂ ನೀರು ಮತ್ತು ಎಲೆಯಲ್ಲಿ ಪೋಷಕಾಂಶಗಳನ್ನ ಟೆಸ್ಟ್ ಮಾಡಲಿಕ್ಕೆ ರೈತರಿಗೆ ಉಪಯೋಗವಾಗುವಂತಹ ಲ್ಯಾಬ್ ಇದೆ. ಈ ಒಂದು ಲ್ಯಾಬ್ ನಲ್ಲಿ ಇಸ್ರೇಲ್ ದೇಶದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಮಷಿನರೀಸ್ಗಳನ್ನ ಉಪಯೋಗ ಮಾಡಿಕೊಂಡು ಒಂದು ಎಲೆ, ನೀರು ಮತ್ತು ಮಣ್ಣಿನ ಪರೀಕ್ಷೆಯನ್ನ ಮಾಡಲಾಗುತ್ತದೆ. ಈ ಒಂದು ಪರೀಕ್ಷೆಯ ಮುಖಾಂತರ ಏನಿದೆ, ರೈತರು ತಮ್ಮ ಮಣ್ಣಿನ ಆರೋಗ್ಯ ಯಾವ ರೀತಿ ಇದೆ, ತಮ್ಮ ಮಣ್ಣಿನಲ್ಲಿ ಯಾವ ರೀತಿ ಪೋಷಕಾಂಶಗಳಿದಾವೆ ಮತ್ತು ಯಾವ ಪೋಷಕಾಂಶಗಳು ಕಡಿಮೆ ಮತ್ತು ಯಾವ ಪೋಷಕಾಂಶಗಳು ಹೆಚ್ಚಿಗಿದ್ದಾವೆ ಅಂತ ಹೇಳಿ ತಿಳಿದುಕೊಳ್ಳುವುದರಿಂದ ಏನಿದೆ, ಒಂದು ತಾವು ಬೆಳೆಯಲ್ಲಿ ಮಣ್ಣಿನಲ್ಲಿ ಬಳಸಬಹುದಾದಂತಹ ಪೋಷಕಾಂಶಗಳ ಖರ್ಚಿನಲ್ಲಿ ಕೂಡ ಉಳಿತಾಯನ ಮಾಡಬಹುದು. ಅದೇ ರೀತಿ ಮಣ್ಣಿನ ಆರೋಗ್ಯವನ್ನ ಕೂಡ ವೃದ್ಧಿಸಬಹುದು ಮತ್ತು ಒಂದು ಒಳ್ಳೆಯ ಇಳುವರಿಯನ್ನ ಬೆಳೆಯಲ್ಲಿ ಪಡೆದುಕೊಳ್ಳಬಹುದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದು ಮಣ್ಣಿನ ಆರೋಗ್ಯ ಏನಿದೆ, ಮಣ್ಣಿನ ಪರೀಕ್ಷೆ ಮಾಡಿಸುವುದೇನಿದೆ, ಒಂದು ರೈತರ ಅತಿ ಮುಖ್ಯ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾವ ರೈತರು ಒಂದು ಮಣ್ಣು, ನೀರು, ಎಲೆ ಪರೀಕ್ಷೆನ ಮಾಡಿಸ್ತೀರಾ, ಒಂದು ICL ಕಂಪ್ನಿಯ ನಮ್ಮ ಎಂಪ್ಲಾಯಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಜಮೀನಿಗೆ ಬಂದು ಮಣ್ಣು, ನೀರು ಮತ್ತು ಎಲೆಯನ್ನ ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ಟೆಸ್ಟ್ಗಳನ್ನ ಮಾಡಿಕೊಡಲಾಗುವುದು. ಅದೇ ರೀತಿ ICL ಕಂಪ್ನಿ ಒಂದು ಬರೇ ಗೊಬ್ಬರ ಮತ್ತು ಉತ್ಪನ್ನಗಳನ್ನ ಮಾರಾಟ ಮಾಡೋದಷ್ಟೇ ಅಲ್ಲದೆ ಏನಿದೆ, ಒಂದು ಬದಲಾವಣೆ ಆದಂತಹ ವಾತಾವರಣ ಇರಬಹುದು, ಮಣ್ಣಿನ ಆರೋಗ್ಯ ಇರಬಹುದು, ಮಣ್ಣಿನ pH ಇರಬಹುದು, ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಉತ್ಪನ್ನಗಳನ್ನ ಹೊಸ ರೀತಿಯ ಉತ್ಪನ್ನಗಳನ್ನ ಸಂಶೋಧನೆಯನ್ನ ಮಾಡುವುದರ ಮುಖಾಂತರ ಒಂದು ಮಾರುಕಟ್ಟೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಉತ್ಪನ್ನ ಅಂತ ಹೇಳಬಹುದು. ಅದೇ ರೀತಿ ICL ಕಂಪ್ನಿಯಲ್ಲಿ 3 ವಿಭಾಗದಲ್ಲಿ ಒಂದು ಕಾರ್ಯನಿರ್ವಹಿಸುತ್ತದೆ. ಅದರಲ್ಲಿ ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂತ ಗೊಬ್ಬರಗಳು, ಒಂದು ಸ್ಟಾರ್ಟರ್, ನ್ಯೂಟ್ರಿವಾಂಟ್ ಸ್ಟಾರ್ಟರ್, ಬೂಸ್ಟರ್, ಫ್ರೂಟ್ ಪಿಕವಾಂಟ್ ಅಂತ ಹೇಳಿ, ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ಗಳು, ಬಯೋಸ್ಟಿಮ್ಯುಲೆಂಟ್ಗಳು ಕೂಡ ಒಂದು ಫೋಲಿಯರ್ ಫರ್ಟಿಲೈಸರ್ಸ್ ನಲ್ಲಿ ಬರುತ್ತದೆ. ಅದೇ ರೀತಿ ಒಂದು ಫರ್ಟಿಗೇಷನ್ ನಲ್ಲಿ ನಾವು ಡ್ರಿಪ್ ನಲ್ಲಿ ಉಪಯೋಗಿಸುವಂತ ಉತ್ಪನ್ನಗಳು ಬರ್ತವೆ. ಅದರಲ್ಲಿ ಜೆನರಿಕ್ ಗ್ರೇಡ್ಗಳು ಮತ್ತೆ ಯುನಿಕ್ ಗ್ರೇಡ್ಸ್ಗಳು ಹಾಗೂ ಕ್ರಾಪ್ ಸ್ಪೆಸಿಫಿಕ್ ಗ್ರೇಡ್ಗಳು, ಸ್ಪೆಷಾಲಿಟಿ ಉತ್ಪನ್ನಗಳು ಈ ಒಂದು ವಿಭಾಗದಲ್ಲಿ ಬರುತ್ತದೆ.
ಅದೇ ರೀತಿ ಕಂಟ್ರೋಲ್ ರಿಲೀಸ್ ಫರ್ಟಿಲೈಸರ್ಸ್ ಮತ್ತೆ ಮಣ್ಣಿಗೆ ಬರೆಸುವಂತ ಗೊಬ್ಬರಗಳೇನಿದಾವೆ ಅದರಲ್ಲಿ ಪಾಲಿಸಲ್ಫೇಟ್ ಅಂತ ಹೇಳಿ ಉತ್ಪನ್ನ ಬರುತ್ತದೆ. ಈ ಒಂದು 3 ವಿಭಾಗದಲ್ಲಿ ಕಂಪನಿ ಕಾರ್ಯನಿರ್ವಹಿಸ್ತದೆ ಅಂತ ನಾವು ಹೇಳಬಹುದು. ಅದೇ ರೀತಿ ರೈತರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಈರುಳ್ಳಿ ಬೆಳೆ ಏನಿದೆ, ಒಂದು ಈರುಳ್ಳಿ ಬೆಳೆ ಒಂದು ಆರೋಗ್ಯವಾಗಿ ಬೆಳವಣಿಗೆ ಆಗಲಿಕ್ಕೆ ನಾನು ಮಣ್ಣಿನ pH ಅತಿ ಮುಖ್ಯವಾದದಂತ ಹೇಳಿದೆ. ನಾವು ಈ ಒಂದು ಮಣ್ಣಿನ pH ಅನ್ನ ನೋಡೋದಾದ್ರೆ 6ರಿಂದ 6ವರೆಗಿನ ಮಣ್ಣಿನ pH ಏನಿದೆ, ಒಂದು ಪೋಷಕಾಂಶಗಳ ಲಭ್ಯತೆಗೆ ಏನಿದೆ, ಎಲ್ಲ ರೀತಿಯ ಪೋಷಕಾಂಶಗಳು ಬೆಳೆಗೆ ಸಿಗ್ಲಿಕ್ಕೆ ಅತಿ ಒಂದು ಸೂಕ್ತ ಅಂತ ನಾವು ಹೇಳಬಹುದು. ಅದೇ ರೀತಿ ಹೆಚ್ಚಿನ pH ಅಂದ್ರೆ ಅಲ್ಕಲೈನ್ pH ಅಂತ ಏನ್ ಕರಿತೀವಿ ನಾವು, 7ವರೆಯಿಂದ ಮೇಲ್ಗಡೆ ಹೋದಾಗ 8 ಇರ್ಬೋದು, 9 ಇರ್ಬೋದು, 10 ಇರ್ಬೋದು. ಈ ಒಂದು pH ನಲ್ಲಿ ಸೂಕ್ಷ್ಮ ಪೋಷಕಾಂಶಗಳಾದಂತಹ ಒಂದು ಐರನ್, ಮ್ಯಾಂಗ್ನೀಸ್, ಬೋರಾನ್, ಕಾಪರ್ ಅಂಡ್ ಜಿಂಕ್ ಈ ಪೋಷಕಾಂಶಗಳು ಈರುಳ್ಳಿ ಬೆಳೆಗೆ ಒಂದು ಲಭಿಕೆ ಆಗೋದಿಲ್ಲ. ಹಾಗಾಗಿ ಒಂದು ಮಣ್ಣಿನ pH ಅನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು ಮತ್ತು ಈ ಮಣ್ಣಿನ pH ಅನುಸಾರವಾಗಿ ಒಂದು ಪೋಷಕಾಂಶಗಳ ಲಭ್ಯತೆಯನ್ನ ಮಾಡಿಸುವುದೇನಿದೆ ಒಂದು ಅತಿ ಮುಖ್ಯವಾದಂತ ನಾವು ಈರುಳ್ಳಿ ಬೆಳೆಯಲ್ಲಿ ಅತಿ ಮುಖ್ಯವಾದಂತ ಆದುದಂತ ನಾವು ಹೇಳಬಹುದು. ಹಾಗಾಗಿ ಒಂದು 7ರಿಂದ 6ವರೆಯಿಂದ ಕೆಳಗಡೆ ಇರುವಂತ pH ಅಸಿಡಿಕ್ ಹುಳಿ ಅಂಶ ಅಂತ ಏನ್ ಕರಿತೀವಿ ನಾವು, ಈ ಒಂದು pH ನಲ್ಲಿ ಬೆಳೆಗೆ ಬೇಕಾದಂತಹ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಸಲ್ಫರ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಈ ಒಂದು ಪೋಷಕಾಂಶಗಳ ಲಭ್ಯತೆಯಲ್ಲಿ ಪರಿಣಾಮ ಬೀರ್ತದೆ ಅಂತ ನಾವು ಹೇಳಬಹುದು ಮತ್ತು ಲಭ್ಯತೆ ಆಗೋದಿಲ್ಲ ಅಂತ ನಾವು ಹೇಳಬಹುದು. ಹಾಗಾಗಿ ಈ ಒಂದು ಪೋಷಕಾಂಶಗಳ ಕೊರತೆ ಆದಾಗ ನಾವು ನೋಡಬಹುದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕೊರತೆ ಆಗುವುದರಿಂದ ಏನಿದೆ ಒಂದು ಬೆಳೆಯಲ್ಲಿ ಆಹಾರ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ. ಒಂದು ಬೆಳೆಯ ಗ್ರೀನ್ನೆಸ್ ಏನಿದೆ, ಹಸಿರುತನ ಸರಿಯಾಗಿರುವುದಿಲ್ಲ. ಅದೇ ರೀತಿ ಈರುಳ್ಳಿ ಬೆಳೆಯಲ್ಲಿ ಕ್ಯಾಲ್ಸಿಯಂನ ಕೊರತೆಯಿಂದ ಗಡ್ಡೆಗಳ ಸೀಳುವುದಾಗಿರ್ಬೋದು, ಗಡ್ಡೆಗಳ ಗಾತ್ರ ಕಡಿಮೆ ಆಗೋದಾಗಿರ್ಬೋದು, ಬೇರು ಬೆಳವಣಿಗೆಯಲ್ಲಿ ಕುಂಠಿತ ಆಗಿರ್ಬೋದು. ಮತ್ತೆ ಅದೇ ರೀತಿ ಸಲ್ಫರ್ನ ಕೊರತೆಯಿಂದ ಈರುಳ್ಳಿ ಬೆಳೆಯಲ್ಲಿ ಏನಿದೆ ಒಂದು ಈರುಳ್ಳಿ ಬೆಳೆಯಲ್ಲಿ ಖಾರದ ಅಂಶ ಏನಿದೆ, ಘಾಟಿನ ಅಂಶ ಅಂತ ಏನ್ ಕರಿತೀವಿ ನಾವು, ಅದರ ಪ್ರಮಾಣದಲ್ಲಿ ಕಡಿಮೆ ಆಗೋದಾಗಿರ್ಬೋದು. ಅದೇ ರೀತಿ ಪೊಟ್ಯಾಷಿಯಂನಿಂದ ಒಂದು ಈರುಳ್ಳಿ ಬೆಳೆಯಲ್ಲಿ ಗಡ್ಡೆಗಳ ಗಾತ್ರದಲ್ಲಿ ಕುಂಠಿತ ಆಗಿರ್ಬೋದು. ಫಾಸ್ಫರಸ್ನಿಂದ ಒಂದು ಬೇರು ಬೆಳವಣಿಗೆಯಲ್ಲಿ ಎಫೆಕ್ಟ್ ಆಗೋದಾಗಿರ್ಬೋದು. ಇದು ಈ ರೀತಿಯ ತೊಂದರೆಗಳು ಕಾಡಕ್ಕೆ ಶುರು ಆಗ್ತವೆ. ಹಾಗಾಗಿ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾದದ್ದು ಮತ್ತು pH ಮಟ್ಟದ ಅನುಸಾರವಾಗಿ ಏನಿದೆ ನಾವು ಪೋಷಕಾಂಶಗಳನ್ನ ಬಳಸುವುದು ಅತಿ ಮುಖ್ಯವಾಗಿರುತ್ತದೆ. ನಾವು ಪೋಷಕಾಂಶಗಳು ಬೆಳೆಗೆ ಸಿಗ್ಲಿಕ್ಕೆ ಯಾವ ರೀತಿ ತೊಂದರೆಗಳನ್ನ ರೈತರು ಅನುಭವಿಸ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಒಂದು ಮಣ್ಣಿನ ಆರೋಗ್ಯದಲ್ಲಿ ಸರಿ ಇಲ್ಲದೆ ಇರಬಹುದು ಅಥವಾ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಸುಣ್ಣದಂಶ ಆಗಿರ್ಬೋದು, ಸುಣ್ಣದ ಕಲ್ಲುಗಳಿಂದ ಕೂಡಿದ್ದಾಗಿರ್ಬೋದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಮಾಣ ಜಾಸ್ತಿ ಇರುವಂತ ಮಣ್ಣಾಗಿರ್ಬೋದು. ಈ ಒಂದು ಮಣ್ಣಿನಲ್ಲಿ ಏನಿದೆ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಮತ್ತೆ ಮ್ಯಾಗ್ನೀಷಿಯಂ ಆಗಿರ್ಬೋದು, ಈ ಒಂದು ಉತ್ಪನ್ನಗಳು, ಈ ಒಂದು ಪೋಷಕಾಂಶಗಳು ಹೆಚ್ಚಿಗೆ ಆಗೋದ್ರಿಂದ ಏನಿದೆ ಒಂದು ಫಾಸ್ಫರಸ್ನ ಲಭ್ಯತೆ ಮೇಲೆ ಇದರ ಪರಿಣಾಮವಾಗುತ್ತದೆ. ಅದೇ ರೀತಿ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೆಚ್ಚಿರುವಂತಹ ಒಂದು ಮಣ್ಣಿನಲ್ಲಿ ಏನಿದೆ ಅಥವಾ ಮಣ್ಣಿನ ಆರೋಗ್ಯದಲ್ಲಿ ಸರಿ ಇಲ್ಲದೆ ಇರುವುದರಿಂದ ಒಂದು ಫಾಸ್ಫರಸ್ನ ಲಭ್ಯತೆ ಮೇಲೆ ಇದರ ಪರಿಣಾಮ ಬೀರುತ್ತದೆ. ಫಾಸ್ಫರಸ್ ಸರಿಯಾಗಿ ಬೆಳೆಗೆ ಲಭ್ಯ ಆಗದೇ ಇರುವುದರಿಂದ ಏನಿದೆ ಒಂದು ಬಿಳಿ ಬೇರುಗಳ ಸಂಖ್ಯೆಯಲ್ಲಿ ಅಭಿವೃದ್ಧಿ ಏನಿದೆ ಕುಂಠಿತವಾಗಬಹುದು. ಒಂದು ಬಿಳಿಯ ಬೇರುಗಳ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗದೇ ಇರುವುದರಿಂದ ಇತರೆ ಪೋಷಕಾಂಶಗಳ ಲಭ್ಯತೆಯಲ್ಲಿ ಕೂಡ ಇದರ ಪರಿಣಾಮ ಬೀಳುತ್ತದೆ ಅಂತ ನಾವು ಹೇಳಬಹುದು. ಅದೇ ರೀತಿ ಮಣ್ಣಿನಲ್ಲಿ ಏನಿದೆ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಮ್ಯಾಗ್ನೀಷಿಯಂ ಈ ಪೋಷಕಾಂಶಗಳ ಪ್ರಮಾಣ ಕೂಡ ಹೆಚ್ಚಿಗೆ ಆಗುವುದರಿಂದ ಫಾಸ್ಫರಸ್ ಲಭ್ಯತೆಯಲ್ಲಿ ಕುಂಠಿತವಾಗುತ್ತದೆ. ಅದೇ ರೀತಿ ಒಂದು ಸವಳು ನೀರಾಗಿರ್ಬೋದು, ನೀರಿನ pH ಹೆಚ್ಚಿಗೆ ಇರುವುದರಿಂದ ಕೂಡ ಒಂದು ಫಾಸ್ಫರಸ್ ಲಭ್ಯತೆ ಏನಿದೆ ಅದರಲ್ಲಿ ಕುಂಠಿತ ಆಗುತ್ತದೆ. ಮತ್ತು ರೈತರು ಏನಿದ್ದಾರೆ ಮಾರುಕಟ್ಟೆಯಲ್ಲಿ ಸಿಗುವಂತ ಸಾಕಷ್ಟು ಉತ್ಪನ್ನಗಳೇನಿದಾವೆ, ಗೊಬ್ಬರಗಳೇನಿದಾವೆ, ಈ ಒಂದು ಉತ್ಪನ್ನಗಳದ ಸರಿಯಾದ ಬಳಕೆ ಏನಿದೆ, ಕಂಪ್ಯಾಟಿಬಿಲಿಟಿ ಏನಿದೆ, ಮಿಕ್ಸಿಂಗ್ ಏನಿದೆ ಮಾಡದೇ ಇರುವುದರಿಂದ ಕೂಡ ಏನಿದೆ ಒಂದು ಬೆಳೆಯಲ್ಲಿ ಪೋಷಕಾಂಶಗಳ ಲಭ್ಯತೆ ಮತ್ತು ಮಣ್ಣಿನ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದು. ಮತ್ತು ಇದರಿಂದ ಏನಿದೆ ಒಂದು ರೈತರ ಖರ್ಚಿನಲ್ಲಿ ಕೂಡ ಹೆಚ್ಚಿಗೆ ಆಗಬಹುದು ಅಂತ ಹೇಳಿ ನಾವು ಹೇಳಬಹುದು. ಹಾಗಾಗಿ ಒಂದು ನಾವು ಪೋಷಕಾಂಶಗಳನ್ನ ಡ್ರಿಪ್ ನಲ್ಲಿ ಬಳಸುವ ಪೋಷಕಾಂಶಗಳೇನಿದಾವೆ ಇದರ
ಸಂಪೂರ್ಣ ಕಂಪ್ಯಾಟಿಬಿಲಿಟಿ ಏನಿದೆ, ಗೊಬ್ಬರದ ಹೊಂದಾಣಿಕೆ ಏನಿದೆ, ತಿಳಿದುಕೊಳ್ಳುವುದೇನಿದೆ ನಾವು ಅತಿ ಮುಖ್ಯವಾದದಂತ ನಾವು ಹೇಳಬಹುದು. ಇದರಿಂದ ಒಂದು ತಮ್ಮ ಡ್ರಿಪ್ ಬ್ಲಾಕೇಜಸ್ಗಳು ಕೂಡ ಆಗುವಂತ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಒಂದು ಖರ್ಚಿನಲ್ಲಿ ಏನಿದೆ ಅದರಲ್ಲಿ ಕೂಡ ಹೆಚ್ಚಿಗೆ ಆಗುವಂತ ಚಾನ್ಸಸ್ ಇರುತ್ತದೆ. ಈ ರೀತಿ ಪೋಷಕಾಂಶಗಳನ್ನ ಬಳಸುವುದರಿಂದ ಒಂದು ಬೆಳೆಗೆ ಯಾವುದೇ ರೀತಿ ಪೋಷಕಾಂಶಗಳ ಲಭ್ಯತೆ ಕೂಡ ಆಗುವುದಿಲ್ಲ. ನಾವು ICL ಕಂಪ್ನಿಯ ಉತ್ಪನ್ನಗಳನ್ನ ನೋಡೋದಾದ್ರೆ, ಒಂದು ಈರುಳ್ಳಿ ಬೆಳೆಯಲ್ಲಿ ಏನಿದೆ, ನಾವು ಬೇಸಲ್ ಹಂತದಲ್ಲಿ, ಬೇಸಲ್ ಡೋಸ್ನಲ್ಲಿ ICL ಕಂಪ್ನಿಯ 4-in-1 ನೈಸರ್ಗಿಕ ಗೊಬ್ಬರ ಅಂತ ನಾವು ಹೇಳಬಹುದು. ಈ ಒಂದು ಗೊಬ್ಬರವನ್ನ ಇಂಗ್ಲೆಂಡ್ ದೇಶದ ಬಾಲ್ಬಿ ಮೈನ್ಸ್ ಎಂಬ ಪ್ರದೇಶದಲ್ಲಿ ಒಂದು ಗಣಿಗಾರಿಕೆಯನ್ನ ಮಾಡಿ ಒಂದು ಭೂಮಿಯ ಆಳದಲ್ಲಿ ಶೇಖರಣೆ ಆದಂತಹ ಖನಿಜಾಂಶಗಳೇನಿದಾವೆ ಅದನ್ನ ಪುಡಿ ಮಾಡಿ ರೈತರಿಗೆ ಒದಗಿಸುವಂತ ಕೆಲಸ ಒಂದು ಜಗತ್ತಿನಲ್ಲಿ ICL ಕಂಪನಿ ಮಾಡ್ತಾ ಇದೆ ಅಂತ ನಾವು ಹೇಳಬಹುದು. ಈ ಒಂದು ಉತ್ಪನ್ನದ ವಿಶೇಷತೆಯನ್ನ ನಾವು ನೋಡೋದಾದ್ರೆ, ಪ್ರಥಮ ಪೋಷಕಾಂಶವಾದಂತಹ ಪೊಟ್ಯಾಷಿಯಂ 12.5% ಈ ಒಂದು ಉತ್ಪನ್ನದಲ್ಲಿದೆ. ಹಾಗೂ ದ್ವಿತೀಯ ಪೋಷಕಾಂಶಗಳಾದಂತಹ ಸಲ್ಫರ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಈ ಒಂದು ಉತ್ಪನ್ನದಲ್ಲಿ ಸಲ್ಫರ್ 17.5%, ಕ್ಯಾಲ್ಸಿಯಂ ಆಕ್ಸೈಡ್ ರೂಪದಲ್ಲಿ 16%, ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ರೂಪದಲ್ಲಿ 5% ನಲ್ಲಿದೆ. ಒಟ್ಟಾರೆಯಾಗಿ 4 ಪೋಷಕಾಂಶಗಳು ಒಂದೇ ಒಂದು ಬ್ಯಾಗ್ನ ಮುಖಾಂತರ 4-in-1 ನೈಸರ್ಗಿಕ ಗೊಬ್ಬರ ನಾವು ICL ಕಂಪನಿ ವತಿಯಿಂದ ರೈತರಿಗೆ ಸಿಗುವಂತಾಗಿದೆ. ಹಾಗಾಗಿ ಪಾಲಿಸಲ್ಫೇಟ್ ಗೊಬ್ಬರವನ್ನ ನಾವು ಈರುಳ್ಳಿಯಲ್ಲಿ ಬೆಳೆಯಲ್ಲಿ ಬಳಸುವುದರಿಂದ ಯಾವ ರೀತಿ ಲಾಭಗಳನ್ನ ಪಡೆದುಕೊಳ್ಳಬಹುದಂತ ನಾವು ನೋಡಬಹುದು. ಈರುಳ್ಳಿ ಬೆಳೆಯಲ್ಲಿ ಒಂದು ಸಸಿ ನಾಟಿ ಮಾಡುವ ಹಂತ ಏನಿರುತ್ತೆ, ನರ್ಸರಿ ಬೆಡ್ ಪ್ರಿಪರೇಷನ್ ಏನ್ ಮಾಡ್ಕೊಂತಿರ್ತೀವಿ, ನಾವು ಸಸಿಗಳನ್ನ ಏನ್ ತಯಾರು ಮಾಡ್ಕೊಂತಿರ್ತೀವಿ, ಈ ಒಂದು ಹಂತದಲ್ಲಿ ಕೂಡ ಪಾಲಿಸಲ್ಫೇಟ್ ಗೊಬ್ಬರವನ್ನ ಬಳಸಬಹುದು. ನೀವು ಚಿತ್ರದಲ್ಲಿ ನೋಡಬಹುದು ರೈತರೇ, ICL ಕಂಪನಿಯ ಪಾಲಿಸಲ್ಫೇಟ್ ಗೊಬ್ಬರವನ್ನ ಒಂದು ನರ್ಸರಿ ಹಂತದಲ್ಲಿ, ಸಸಿ ಮಡಿ ಹಂತದಲ್ಲಿ ಉಪಯೋಗ ಮಾಡುವುದರಿಂದ ಒಂದು ಯಾವ ರೀತಿ ಆರೋಗ್ಯಯುತವಾದ ಒಂದು ಸಸಿಗಳು ಇರುವುದನ್ನ ತಾವು ಗಮನಿಸಬಹುದು. ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳ ಅಭಿವೃದ್ಧಿ ಹೊಂದಿರುವುದು ಮತ್ತು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದು ಹಾಗೂ ಒಂದು ಉತ್ತಮವಾದಂತಹ ಗ್ರೀನ್ನೆಸ್ ಕೂಡ, ಒಂದು ಹಸಿರುತನವನ್ನ ಈ ಬೆಳೆಯಲ್ಲಿ ನೀವು ಗಮನಿಸಬಹುದು. ಹಾಗಾಗಿ ಒಂದು ಸಸಿ ಮಡಿ ಹಂತದಲ್ಲಿ ಏನಿದೆ, ಪ್ರತಿ ಒಂದು ಗುಂಟೆ ಒಂದು ಸಸಿ ಮಡಿ ಏನಿರುತ್ತೆ, ಇದರಲ್ಲಿ 2 ರಿಂದ 3 kg ನಾವು ಪಾಲಿಸಲ್ಫೇಟ್ ಗೊಬ್ಬರವನ್ನ ಉಪಯೋಗ ಮಾಡಬಹುದು. ಅದೇ ರೀತಿ ಪಾಲಿಸಲ್ಫೇಟ್ ಗೊಬ್ಬರದ ವಿಶೇಷತೆಗಳನ್ನ ನಾವು ನೋಡೋದಾದ್ರೆ, ಒಂದು ಪಾಲಿಸಲ್ಫೇಟ್ ಗೊಬ್ಬರದ ವಿಶೇಷತೆ ಅಂದ್ರೆ ಯಾವುದೇ ರೀತಿ ರಾಸಾಯನಿಕ ಉತ್ಪನ್ನಗಳನ್ನ ಹೊಂದದೇ ಇರುವಂತಹ ಒಂದು ಉತ್ಪನ್ನ ಅಂತ ನಾವು ಕರಿಬಹುದು. ಈ ಒಂದು ಉತ್ಪನ್ನವನ್ನ ಯಾವುದೇ ರೀತಿ ಫ್ಯಾಕ್ಟರಿ ಆಗಿರ್ಬೋದು ಅಥವಾ ಮಾನವ ನಿರ್ಮಿತ ತಯಾರಾಗುವುದಿಲ್ಲ, ನೈಸರ್ಗಿಕವಾಗಿ ಭೂಮಿಯಿಂದ ತೆಗೆದು ಪುಡಿ ಮಾಡಿ ಪ್ಯಾಕ್ ಮಾಡಿರುವಂತಹ ಉತ್ಪನ್ನ. ಹಾಗಾಗಿ ಇದರಲ್ಲಿ ಒಂದು ದೊರೆಯುವಂತ ಏನ್ ಪೋಷಕಾಂಶಗಳಿದಾವೆ 100% ನಾವು ಸಾವಯವ ಅಥವಾ ನೈಸರ್ಗಿಕ ಅಂತ ಕೂಡ ಕರೀಬಹುದು. ಸಾಕಷ್ಟು ಒಂದು ದೇಶಗಳಾದಂತಹ US, ಕೆನಡಾ, ಯುರೋಪ್, UK, ಇಟಲಿ, ಜರ್ಮನಿ, ಇಸ್ರೇಲ್ ಮತ್ತು ನೆದರ್ಲ್ಯಾಂಡ್ ದೇಶಗಳಲ್ಲಿ ಏನಿದೆ ಒಂದು ಸಾವಯವ ಉತ್ಪನ್ನ ಅಂತ ಪ್ರಮಾಣೀಕೃತ ಮಾಡಲಾಗಿದೆ. ಸಾವಯವ ಪ್ರಮಾಣೀಕೃತ ಸಂಸ್ಥೆಗಳಾದಂತಹ ಓಮ್ರಿ ಆಗಿರಬಹುದು, FIBL, ಇನ್ಫೋಕ್ಸನ್ ಮತ್ತು OF&G ಸಂಸ್ಥೆಗಳಲ್ಲಿ ಒಂದು ಸಾವಯವ ಪ್ರಮಾಣೀಕೃತ ಕೂಡ ಆಗಿದೆ ಅಂತ ನಾವು ಹೇಳಬಹುದು. ಅದೇ ರೀತಿ ಒಂದು ಗೊಬ್ಬರದ ಗುಣಧರ್ಮಗಳನ್ನ ನಾವು ನೋಡೋದಾದ್ರೆ, ಒಂದು 4 ರೀತಿಯ ಪೋಷಕಾಂಶಗಳನ್ನ ಹೊಂದಿರುವಂತ ಉತ್ಪನ್ನ. ಎಲ್ಲಾ ಕಾಳುಗಳೇನಿದಾವೆ ಒಂದೇ ರೀತಿಯದಾಗಿರುವಂತದ್ದು ಮತ್ತು ಪ್ರತಿ ಕಾಳಿನಲ್ಲಿ ಕೂಡ ಒಂದು 4 ರೀತಿಯ ಪೋಷಕಾಂಶಗಳನ್ನ ಇದು ಒಳಗೊಂಡಿದೆ. ಅದೇ ರೀತಿ ಎಲ್ಲ ರೀತಿಯ ಪೋಷಕಾಂಶಗಳ ಜೊತೆ ಹೊಂದಾಣಿಕೆ ಆಗುವಂತದ್ದು, ಎಲ್ಲ ರೀತಿಯ ಉತ್ಪನ್ನಗಳ ಜೊತೆ ಇದನ್ನ ನಾವು ಮಿಶ್ರಣವನ್ನ ಮಾಡಿ ಬಳಸಬಹುದು. ಮತ್ತು ಅದೇ ರೀತಿ ಎಲ್ಲ ರೀತಿಯ ಮಣ್ಣುಗಳಿಗೆ ಏನಿದೆ, ಮಣ್ಣಿಗೆ ಇದು ಹೊಂದಾಣಿಕೆ ಆಗುವಂತ ಒಂದು ಉತ್ಪನ್ನ.
ಹಾಗಾಗಿ ಪಾಲಿಸಲ್ಫೇಟ್ ಗೊಬ್ಬರವನ್ನ ನಾವು ಈರುಳ್ಳಿ ಬೆಳೆಯಲ್ಲಿ ಬಳಸುವುದರಿಂದ ಒಂದು ಮಣ್ಣಿನ ಆರೋಗ್ಯವನ್ನ ಹೆಚ್ಚಿಸಬಹುದು. ಮಣ್ಣಿನಲ್ಲಿ ಒಂದು ಉಪ್ಪಿನಂಶ ಏನಿದೆ ಅದರ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಮತ್ತು ಒಂದು ಈರುಳ್ಳಿ ಬೆಳೆಗೆ ಬೇಕಾದಂತಹ ಪೊಟ್ಯಾಶ್ ನಿಂದ ಒಂದು ಈರುಳ್ಳಿ ಬೆಳೆಯಲ್ಲಿ ಒಂದು ಗಡ್ಡೆಗಳ ಗಾತ್ರವನ್ನು ಹೆಚ್ಚಿಸಬಹುದು ಮತ್ತು ಬೆಳೆಯಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದು. ಅದೇ ರೀತಿ ಒಂದು ಪೊಟ್ಯಾಶ್ ನಿಂದ ಏನಿದೆ ಬೆಳೆಯಲ್ಲಿ ಒಂದು ನೀರಿನ ಸಮತೋಲನವನ್ನ ಕಾಪಾಡಲಿಕ್ಕೆ, ಈರುಳ್ಳಿ ಬೆಳೆಯಲ್ಲಿ ನೀರಿನ ಸಮತೋಲನವನ್ನ ಕಾಪಾಡಲಿಕ್ಕೆ ಕೂಡ ಈ ಒಂದು ಪೊಟ್ಯಾಶ್ ಸಹಾಯ ಮಾಡುತ್ತದೆ. ಅದೇ ರೀತಿ ಕ್ಯಾಲ್ಸಿಯಂನಿಂದ ಏನಿದೆ ಒಂದು ಗೆಡ್ಡೆಗಳ ಗುಣಮಟ್ಟವನ್ನು ಹೆಚ್ಚಿಸೋದಾಗಿರ್ಬೋದು, ಗೆಡ್ಡೆಗಳಲ್ಲಿ ಸೀಳು ಬರುವಂತಹ ಒಂದು ಏನ್ ರೋಗ ಇರುತ್ತೆ ಇದನ್ನು ಕೂಡ ತಡೆಗಟ್ಟಬಹುದು. ಪೋಷಕಾಂಶಗಳ ಕೊರತೆ ಏನಿದೆ ಇದನ್ನು ಕೂಡ ತಡೆಗಟ್ಟಬಹುದು. ಅದೇ ರೀತಿ ಒಂದು ಕ್ಯಾಲ್ಸಿಯಂನಿಂದ ಒಂದು ಗೆಡ್ಡೆಯ ಹೊರಭಾಗ ಏನಿದೆ, ಹೊರ ಪದರ ಏನಿದೆ ಒಂದು ಗಟ್ಟಿಮುಟ್ಟಾಗಿ ಬೆಳವಣಿಗೆಯಾಗಿ ತೂಕದಲ್ಲಿ ಕೂಡ ಹೆಚ್ಚಿಗೆ ಆಗುವಂತ ಇದನ್ನ ನಾವು ಗಮನಿಸಬಹುದು. ಅದೇ ರೀತಿ ಒಂದು ಸಲ್ಫರ್ನಿಂದ ಈರುಳ್ಳಿ ಬೆಳೆಯಲ್ಲಿ ಏನಿದೆ ಒಂದು ಘಾಟಿನಂಶವನ್ನ ಹೆಚ್ಚಿಸಬಹುದು ಹಾಗೂ ಒಂದು ಸ್ಟೋರೇಜ್ ಕ್ವಾಲಿಟಿ ಏನಿದೆ, ಒಂದು ಶೇಖರಣಾ ಸಾಮರ್ಥ್ಯ ಏನಿದೆ ಈರುಳ್ಳಿ ಬೆಳೆಯಲ್ಲಿ ಹೆಚ್ಚಿಸುವುದರ ಮುಖಾಂತರ ಒಂದು ಬೆಳೆಯಲ್ಲಿ ಏನಿದೆ ಒಂದು ಒಳ್ಳೆಯ ಬೆಲೆಯನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಅಂತ ಹೇಳಬಹುದು. ಅದೇ ರೀತಿ ಮ್ಯಾಗ್ನೀಷಿಯಂ ಪೋಷಕಾಂಶ ಏನಿದೆ ಒಂದು ಒಟ್ಟಾರೆ ಸಾಕಷ್ಟು ಪೋಷಕಾಂಶಗಳ ಎಲ್ಲ ಪೋಷಕಾಂಶಗಳ ಲಭ್ಯತೆಗೆ ಅತಿ ಮುಖ್ಯವಾಗಿ ಸಹಾಯ ಮಾಡುತ್ತದೆ ಮತ್ತು ಬೆಳೆಯಲ್ಲಿ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿದೆ ಒಂದು ಬೆಳೆಯಲ್ಲಿ ಹಚ್ಚ ಹಸಿರುತನವನ್ನ ಬರಲಿಕ್ಕೆ ಈ ಒಂದು ಮ್ಯಾಗ್ನೀಷಿಯಂ ಸಹಾಯ ಮಾಡುತ್ತದೆ ಅಂತ ನಾವು ಹೇಳಬಹುದು. ಹಾಗಾಗಿ ಪಾಲಿಸಲ್ಫೇಟ್ ಉತ್ಪನ್ನ ಏನಿದೆ ಒಂದು ಈರುಳ್ಳಿ ಬೆಳೆಯಲ್ಲಿ ಅತಿ ಮುಖ್ಯವಾಗಿ ಬೇಕಾಗುವ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಹೊಂದಿದೆ ಅಂತ ನಾವು ಹೇಳಬಹುದು. ಒಂದು ಬೇರೆ ಉತ್ಪನ್ನಗಳಿಗೆ ನಾವು ಹೋಲಿಕೆಯನ್ನ ಮಾಡಿದ್ರೆ ಅತಿ ಹೆಚ್ಚಿನ ದಿನಗಳ ಕಾಲ ಒಂದು ಪೋಷಕಾಂಶಗಳ ಲಭ್ಯತೆ ಏನಿದೆ ಅಂದ್ರೆ 90ರಿಂದ 120 ದಿನಗಳವರೆಗೆ ಬೆಳೆಗೆ ನಿಧಾನವಾಗಿ ಪೋಷಕಾಂಶಗಳು ಲಭ್ಯತೆ ಆಗುವುದರಿಂದ ಬೆಳೆಗೆ ಎಲ್ಲ ಹಂತದಲ್ಲಿ ಒಂದು ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳ ಲಭ್ಯತೆಗೆ ಇದು ಸಹಾಯ ಮಾಡುತ್ತದೆ. ಹಾಗಾಗಿ ದೀರ್ಘಕಾಲದವರೆಗೆ ಪೋಷಕಾಂಶಗಳ ಲಭ್ಯತೆ ಆಗುವುದರಿಂದ ಒಂದು ಈರುಳ್ಳಿ ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಆಗಿರಬಹುದು, ಉತ್ತಮ ಗಡ್ಡೆಗಳ ಗಾತ್ರದಲ್ಲಿ ಬೆಳವಣಿಗೆ ಆಗಿರಬಹುದು ಮತ್ತು ಗುಣಮಟ್ಟದಲ್ಲಿ ಕೂಡ ನಾವು ಸಾಕಷ್ಟು ಬದಲಾವಣೆಯನ್ನ ನಾವು ಗಮನಿಸಬಹುದು. ನಾವು ಈರುಳ್ಳಿ ಬೆಳೆಯಲ್ಲಿ ಒಂದು ಎಲೆ ಮೇಲೆ ಸಿಂಪರಣೆ ಮಾಡುವಂತಹ ಉತ್ಪನ್ನಗಳನ್ನ ನೋಡೋದಾದ್ರೆ ರೈತರೇ ತಾವು ಮಾರುಕಟ್ಟೆಯಲ್ಲಿ ಸಿಗುವಂತಹ ಸಾಕಷ್ಟು ರೀತಿಯ ಉತ್ಪನ್ನಗಳನ್ನ ಎಲೆಗಳ ಮೇಲೆ ಸಿಂಪರಣೆ ಮಾಡಲಿಕ್ಕೆ ಬಳಸ್ತಿರ್ತೀರ. ಈ ಒಂದು ಸಿಂಪರಣೆಯನ್ನ ನಾವು ಮಾಡೋದ್ರಿಂದ ಈರುಳ್ಳಿ ಬೆಳೆಯಲ್ಲಿ ಏನಿದೆ ಒಂದು 12ರಿಂದ 25% ನಷ್ಟು ಒಂದು ICL ಕಂಪನಿಯ ಸಿಂಪರಣಾ ಗೊಬ್ಬರಗಳನ್ನ ನ್ಯೂಟ್ರಿವಾಂಟ್ ಸೀರೀಸ್ ಗೊಬ್ಬರಗಳನ್ನ ಉಪಯೋಗ ಮಾಡೋದರಿಂದ ಇಳುವರಿಯಲ್ಲಿ ಮತ್ತು ಗುಣಮಟ್ಟದಲ್ಲಿ 12ರಿಂದ 25% ಅನ್ನ ನಾವು ವ್ಯತ್ಯಾಸವಾಗುವುದನ್ನ ಗಮನಿಸಬಹುದು. ಹಾಗಾಗಿ ಈ ಒಂದು ಉತ್ಪನ್ನಗಳನ್ನ ಏನಿದೆ ಒಂದು ನಾವು ಯಾವ ರೀತಿ ಉತ್ಪನ್ನಗಳಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಒಂದು ನಾವು ಸಿಂಪರಣಾ ಗೊಬ್ಬರಗಳನ್ನ ಬಳಸಲಿಕ್ಕೆ ಕಾರಣಗಳನ್ನ ನಾವು ನೋಡೋದಾದ್ರೆ ರೈತರೇ ಒಂದು ಈರುಳ್ಳಿ ಬೆಳೆಯಲ್ಲಿ ಏನಿದೆ ಒಂದು ಬೆಳವಣಿಗೆ ಹಂತದಲ್ಲಿ ಆಗಿರಬಹುದು ಅಥವಾ ಗೆಡ್ಡೆ ತಿರುಗುವ ಹಂತದಲ್ಲಿ ಆಗಿರಬಹುದು ಒಂದು ಬೆಳೆಯಲ್ಲಿ ಸಾಕಷ್ಟು ರೀತಿಯ ಪೋಷಕಾಂಶಗಳ ಕೊರತೆಗಳು ಉಂಟಾಗುತ್ತವೆ. ಈ ಒಂದು ಪೋಷಕಾಂಶಗಳ ಕೊರತೆಯನ್ನ ನಾವು ನೀಗಿಸ್ಲಿಕ್ಕೆ ಒಂದು ಸಿಂಪರಣೆ ಮೂಲಕ ಪೋಷಕಾಂಶಗಳನ್ನು ನೀಡುವುದರಿಂದ ಅತಿ ಬೇಗನೆ ಒಂದು ಪೋಷಕಾಂಶಗಳ ಕೊರತೆಯನ್ನ ನಿವಾರಣೆ ಮಾಡಬಹುದು. ಅದರ ಜೊತೆಗೆ ಒಂದು ಬೆಳೆಗೆ ಪೋಷಕಾಂಶಗಳ ಲಭ್ಯತೆಯನ್ನ ನಾವು ನೋಡೋದಾದ್ರೆ ಅತಿ ಬೇಗನೆ ಲಭ್ಯತೆ ಆಗುವುದನ್ನ ನೋಡಬಹುದು. ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಬೆಲೆ ಇದ್ದಾಗ ಅತಿ ಕಡಿಮೆ ಅವಧಿಯಲ್ಲಿ ಒಂದು ಪೋಷಕಾಂಶಗಳ ಲಭ್ಯತೆಯಾಗಿ ಬೆಳೆ ಕಟಾವಿನ ಹಂತದಲ್ಲಿ ಒಂದು ಪೋಷಕಾಂಶಗಳು ಬೆಳೆಗೆ ಲಭ್ಯ ಆಗುವ ಹಾಗೆ ನಾವು ಮಾಡಬಹುದು. ಅದರ ಜೊತೆಗೆ ಮಣ್ಣಿನ ಆರೋಗ್ಯದಲ್ಲಿ ಅಥವಾ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಇಲ್ಲದೆ ಇರುವಂತ ಸಮಯದಲ್ಲಿ ನಾವು ಎಲೆಗಳ ಮೇಲೆ ಪೋಷಕಾಂಶಗಳನ್ನ ನೀಡುವುದರಿಂದ ಬೆಳೆಯಲ್ಲಿ ಪೋಷಕಾಂಶಗಳ ಕೊರತೆಯನ್ನ ನಾವು ನೀಗಿಸಬಹುದು. ಈ ಒಂದು ಪೋಷಕಾಂಶಗಳನ್ನ ನಾವು ನೋಡೋದಾದ್ರೆ ICL ಕಂಪನಿಯಲ್ಲಿ
ಒಂದು 4 ರೀತಿಯ ಪೋಷಕಾಂಶಗಳಿದಾವೆ. ಅದರಲ್ಲಿ ನ್ಯೂಟ್ರಿವಾಂಟ್, ಸ್ಟಾರ್ಟರ್, ಬೂಸ್ಟರ್, ಫ್ರೂಟ್, ಪಿಕವಾಂಟ್ ಅಂತ ಹೇಳಿ ಈ ಒಂದು ಪೋಷಕಾಂಶಗಳ ವಿಶೇಷತೆ ಏನಂತಂದ್ರೆ, ಒಂದು ಈ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಸಿಗುವಂತ ಉತ್ಪನ್ನಗಳ ಆದಂತಹ ಜನರಿಕ್ ಉತ್ಪನ್ನಗಳು 19 052 34 1261 ಮತ್ತೆ 1340 13 ಈ ಒಂದು ಉತ್ಪನ್ನಗಳಿಗೆ ಹೋಲಿಕೆ ಮಾಡಿದ್ರೆ ಈ ಒಂದು ಉತ್ಪನ್ನದಲ್ಲಿ ಒಂದು ಸ್ಪ್ರೆಡರ್, ಸ್ಟಿಕ್ಕರ್, ಹ್ಯೂಮೆಕ್ಟಂಟ್ ಮತ್ತು ಸರ್ಫೆಕ್ಟಿವ್ ಅಂತ ಹೇಳಿ ಒಂದು ಉಪಯೋಗವನ್ನ ಮಾಡಿದ್ದಾರೆ. ಇದರ ಉಪಯೋಗದಲ್ಲಿ ನಾವು ನೋಡೋದಾದ್ರೆ ಈರುಳ್ಳಿ ಬೆಳೆ ತಾವು ರೈತರ ಎಲೆಗಳನ್ನ ನೋಡೋದಾದ್ರೆ ಒಂದು ಲಂಬವಾಗಿ 90 ಡಿಗ್ರಿಯಲ್ಲಿ ಎಲೆಗಳಿರುವುದರಿಂದ ನಾವು ಎಲೆ ಮೇಲೆ ಸಿಂಪರಣೆ ಮಾಡುವಂತ ಗೊಬ್ಬರ ಏನಿದೆ ಬೇರೆ ಉತ್ಪನ್ನಗಳು ಅತಿ ಬೇಗನೆ ನೆಲಕ್ಕೆ ತಾಗುವ ಸಾಧ್ಯತೆ ಇರುತ್ತದೆ. ಈ ಒಂದು ನ್ಯೂಟ್ರಿವಾಂಟ್ ಉತ್ಪನ್ನದಲ್ಲಿ ಸ್ಪ್ರೆಡರ್ ಇರುವುದರಿಂದ ಒಂದು ಹೆಚ್ಚಿನ ಭಾಗದಲ್ಲಿ ಪೋಷಕಾಂಶಗಳು ಹರಡುತ್ತದೆ. ಅದೇ ರೀತಿ ಸ್ಟಿಕ್ಕರ್ ಇರುವುದರಿಂದ ಎಲೆಗಳ ಮೇಲೆ ಪೋಷಕಾಂಶಗಳು ಅಂಟಿಕೊಂಡಿರುತ್ತದೆ ಮತ್ತು ಇದರಲ್ಲಿರುವಂತಹ ಹ್ಯೂಮೆಕ್ಟಂಟ್ ನಿಂದ ಒಂದು ಎಲೆಗಳಲ್ಲಿ ತೇವಾಂಶವನ್ನ ಉಳಿದುಕೊಳ್ಳಲಿಕ್ಕೆ ಮತ್ತು ಹೆಚ್ಚಿನ ಕಾಲದವರೆಗೆ ಪೋಷಕಾಂಶಗಳ ಬೆಳೆಗೆ ಲಭ್ಯತೆ ಆಗ್ಲಿಕ್ಕೆ ಇದು ಸಹಾಯ ಮಾಡುತ್ತದೆ. ಬೇರೆ ಉತ್ಪನ್ನಗಳಿಗೆ ನಾವು ನೋಡಿದ್ರೆ ಒಂದು ಹೆಚ್ಚಿನ ದಿನಗಳ ಕಾಲ ಅಂದ್ರೆ 14 ದಿನಗಳವರೆಗೆ ಈರುಳ್ಳಿ ಬೆಳೆಯಲ್ಲಿ ನಾವು ಪೋಷಕಾಂಶಗಳನ್ನ ಲಭ್ಯತೆ ಆಗುವ ಹಾಗೆ ಈ ಒಂದು ನ್ಯೂಟ್ರಿವಾಂಟ್ ಸಿರೀಸ್ ಉತ್ಪನ್ನಗಳಿಂದ ಮಾಡಬಹುದು. ಅದೇ ರೀತಿ ಈ ಒಂದು ಚಿತ್ರದ ಮುಖಾಂತರ ತಾವು ರೈತರು ನೋಡಬಹುದು, ಒಂದು ಎಲೆಗಳ ಮೇಲೆ ಸಿಂಪರಣೆಯನ್ನ ಮಾಡಿದಾಗ ಯಾವ ರೀತಿ ನೀರು ಸುಲಭವಾಗಿ ಎಲೆಗಳು ಹೀರಿಕೊಳ್ಳಲಿಕ್ಕೆ ಸಹಾಯ ಆಗುತ್ತದೆ ಅಂತ ತಾವು ಈ ಚಿತ್ರದಲ್ಲಿ ನೋಡಬಹುದು. ಬರೀ ಎಲೆಗಳ ಮೇಲೆ ನೀರನ್ನ ಸಿಂಪಡಿಸಿದಾಗ ಒಂದು 47ರಿಂದ 75 ಆಂಗಲ್ ನಲ್ಲಿ ನೀರು ಸಿಂಪರಣೆ ಆಗುತ್ತದೆ. ಈ ಸಿಂಪರಣೆಯಲ್ಲಿ ತಾವು ಗಮನಿಸಬಹುದು ಒಂದು ಎಲೆ ಏನಿದೆ ಒಂದು ಪೋಷಕಾಂಶಗಳು ಹೀರಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಜನರಿಕ್ ಗೊಬ್ಬರಗಳು ಸಿಗುವಂತ ಉತ್ಪನ್ನಗಳು 54ರಿಂದ 60 ಗ್ರೇಡ್ ನಲ್ಲಿ ಆಂಗಲ್ ನಲ್ಲಿ ಎಲೆಗಳ ಮೇಲೆ ನೀರು ನಿಲ್ಲುವುದರಿಂದ ಇದು ಕೂಡ ಹೀರಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಒಂದು ICL ಕಂಪನಿಯ ಉತ್ಪನ್ನಗಳೇನಿದಾವೆ ನ್ಯೂಟ್ರಿವಾಂಟ್ ಸಿರೀಸ್ ಉತ್ಪನ್ನಗಳನ್ನ ನಾವು ಎಲೆಗಳ ಮೇಲೆ ಸಿಂಪರಣೆಯನ್ನು ಮಾಡುವುದರಿಂದ ಒಂದು 130ರಿಂದ 132 ಆಂಗಲ್ ನಲ್ಲಿ ಎಲೆಗಳ ಮೇಲೆ ನೀರು ನಿಲ್ಲುವುದರಿಂದ ಏನಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಹೀರಿಕೊಳ್ಳಲಿಕ್ಕೆ ಒಂದು ಬೆಳೆಗೆ ಸಾಧ್ಯವಾಗುತ್ತದೆ ಅಂತ ನಾವು ಈ ಚಿತ್ರದ ಮುಖಾಂತರ ತಿಳಿದುಕೊಳ್ಳಬಹುದು. सूरज स्लाइड चेंज हो रहा है. अभी नहीं हो रहा था. अभी हो रहा है. स्लाइड ही नहीं है अभी, वो क्लियर हो गया सारा. फिर एक बार एक कर दीजिए. सूरज अभी भी हो रहा है स्क्रीन. ओके, यस सर. ಓಕೆ ರೈತರೆ, ಈ ಒಂದು ನ್ಯೂಟ್ರಿವಾಂಟ್ ಸಿರೀಸ್ ಉತ್ಪನ್ನಗಳೇನಿದಾವೆ ಒಂದು ಬೆಳೆಗೆ ಬೆಳವಣಿಗೆ ಹಂತಕ್ಕೂ ಅನುಗುಣವಾಗಿ ಏನಿದೆ ನಾವು ಉಪಯೋಗವನ್ನ ಮಾಡಬಹುದು. ತಾವು ರೈತರು ಒಂದು ಎಲ್ಲ ಹಂತದಲ್ಲಿ ಏನಿದೆ ಒಂದು ಜನರಿಕ್ ಗೊಬ್ಬರಗಳಾದಂತ 19 ಮತ್ತು 1261 1340 13 ಈ ರೀತಿಯ ಸಾಕಷ್ಟು ಉತ್ಪನ್ನಗಳನ್ನ ಉಪಯೋಗ ಮಾಡ್ತಿರ್ತೀರಾ. ಈ ಒಂದು ಉತ್ಪನ್ನದಲ್ಲಿ ನಾವು ನೋಡೋದಾದ್ರೆ ಒಂದು ಸೂಕ್ಷ್ಮ ಪೋಷಕಾಂಶಗಳು ಇರುವುದಿಲ್ಲ. ಅದೇ ರೀತಿ ಸ್ಪ್ರೆಡರ್, ಸ್ಟಿಕ್ಕರ್ ಅಂತ ಮಿಶ್ರಣ ಕೂಡ ಇರುವುದಿಲ್ಲ. ಹಾಗಾಗಿ ಒಂದು ICL ಕಂಪನಿಯ ನ್ಯೂಟ್ರಿವಾಂಟ್ ಸಿರೀಸ್ ಗೊಬ್ಬರಗಳನ್ನ ನಾವು ಬೆಳವಣಿಗೆ ಹಂತಕ್ಕೆ ಅನುಗುಣವಾಗಿ ನಾವು ಉಪಯೋಗವನ್ನ ಮಾಡಬಹುದು. ಇದರಲ್ಲಿ ಮೊದಲನೇ ಹಂತದಲ್ಲಿ ಏನಿದೆ ಒಂದು ಬೆಳವಣಿಗೆ ಹಂತ ಏನಿದೆ ಈರುಳ್ಳಿ ಬೆಳೆಯಲ್ಲಿ
ಈ ಒಂದು ಹಂತದಲ್ಲಿ ಒಂದು 11, 36, 24 ಪ್ಲಸ್ ಫಲ್ಟಿವಾಂಟ್ ತಂತ್ರಜ್ಞಾನ ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ಕೂಡಿರತಕ್ಕಂಥ ಉತ್ಪನ್ನ. ಈ ಒಂದು ಉತ್ಪನ್ನವನ್ನ ನಾವು ಬೆಳವಣಿಗೆ ಹಂತದಲ್ಲಿ ಉಪಯೋಗ ಮಾಡಬಹುದು. ಇದರಲ್ಲಿ ಬೆಳವಣಿಗೆ ಹಂತಕ್ಕೆ ಬೇಕಾಗಿರುವಂತಹ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳು ಒಳಗೊಂಡಿರುತ್ತವೆ. ಈ ಒಂದು ಹಂತದಲ್ಲಿ ಇದನ್ನ ನಾವು ಪ್ರತಿ ಎಕರೆಗೆ 1 kg ಅಥವಾ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಉಪಯೋಗವನ್ನ ಮಾಡಬಹುದು. ಇದರಿಂದ ಒಂದು ಬೇರುಗಳ ಬೆಳವಣಿಗೆಯಲ್ಲಿ ನಾವು ಹೆಚ್ಚಿಗೆ ಆಗಿರುವುದನ್ನ ಗಮನಿಸಬಹುದು. ಬೇರುಗಳ ಸಂಖ್ಯೆಯಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಆರೋಗ್ಯದಾಯಕ ಈರುಳ್ಳಿ ಬೆಳವಣಿಗೆಯನ್ನ ನಾವು ನೋಡಬಹುದು. ಅದೇ ರೀತಿ ಒಂದು ಬೆಳೆಯಲ್ಲಿ 2ನೇ ಹಂತದಲ್ಲಿ ಏನಿದೆ, 1 ತಿಂಗಳ ನಂತರ ಅಥವಾ 35ರಿಂದ 40 ದಿನಗಳಲ್ಲಿ ಏನಿದೆ, ಈ ಒಂದು ಹಂತದಲ್ಲಿ ನ್ಯೂಟ್ರಿವಾಂಟ್ ಬೂಸ್ಟರ್ 8, 16, 39 ಪ್ಲಸ್ ಫಲ್ಟಿವಾಂಟ್ ತಂತ್ರಜ್ಞಾನ ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ ಗೊಬ್ಬರವನ್ನು ಕೂಡ ಈರುಳ್ಳಿ ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಒಂದು ಗೆಡ್ಡೆಗಳ ಬೆಳವಣಿಗೆ ಏನು ಆರಂಭಗೊಳ್ಳುತ್ತಿರುತ್ತದೆ. ಈ ಒಂದು ಹಂತದಲ್ಲಿ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಬೇಕಾಗಿರುತ್ತದೆ. ಹಾಗಾಗಿ ಇದರಲ್ಲಿ ಒಂದು 39% ಪೊಟ್ಯಾಶ್ ಒಳಗೊಂಡಿದೆ. ಇದರಿಂದ ಒಂದು ಗೆಡ್ಡೆಗಳ ಗಾತ್ರದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಹಾಯ ಮಾಡುತ್ತದೆ ಮತ್ತು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ. ಹಾಗೂ ಒಂದು ಗಡ್ಡೆಗಳ ಗಾತ್ರದಲ್ಲಿ ಅಭಿವೃದ್ಧಿ ಆರಂಭಗೊಂಡಾಗ ಒಂದು ಬೆಳೆಗೆ ಕ್ಯಾಲ್ಸಿಯಂ ನಂತಹ ಪೋಷಕಾಂಶಗಳ ಅವಶ್ಯಕತೆ ಕೂಡ ಹೆಚ್ಚಿಗೆ ಆಗಿರ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನ್ಯೂಟ್ರಿವಾಂಟ್ ಫ್ರೂಟ್ 12, 5, 27 ಪ್ಲಸ್ 8% ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಹೊಂದಿರುವಂತ ಉತ್ಪನ್ನ. ಇದನ್ನ ಉಪಯೋಗ ಮಾಡುವುದರಿಂದ ಒಂದು ಗೆಡ್ಡೆಗಳ ಗಾತ್ರದಲ್ಲಿ ಹೆಚ್ಚಿಗೆ ಮಾಡಬಹುದು. ಅದೇ ರೀತಿ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ನಿಂದ ಒಂದು ಗುಣಮಟ್ಟದ ಈರುಳ್ಳಿಯನ್ನ ಬೆಳಿಲಿಕ್ಕೆ ಹಾಗೂ ಕ್ಯಾಲ್ಸಿಯಂ ಕೊರತೆಯನ್ನ ನೀಗಿಸ್ಲಿಕ್ಕೆ ಮತ್ತು ಕ್ಯಾಲ್ಸಿಯಂ ಮುಖಾಂತರ ಬೆಳೆಗೆ ಒಂದು ಬೋರಾನ್ನ ಲಭ್ಯತೆಗೆ ಕೂಡ ಈ ಒಂದು ಉತ್ಪನ್ನ ಸಹಾಯ ಮಾಡುತ್ತದೆ. ಅದೇ ರೀತಿ ಒಂದು ಮ್ಯಾಚುರಿಟಿ ಹಂತದಲ್ಲಿ ಕೊನೆಯ ಹಂತ, ಕಟಾವಿನ ಹಂತ ಬಂದಾಗ ಏನಿದೆ, ಒಂದು ನ್ಯೂಟ್ರಿವಾಂಟ್ 0, 49, 32 ನ್ಯೂಟ್ರಿವಾಂಟ್ ಪಿಕವಾಂಟ್ ಅಂತ ಹೇಳಿ ಒಂದು ಗೆಡ್ಡೆಗಳ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಮತ್ತು ಗೆಡ್ಡೆಗಳ ಕ್ವಾಲಿಟಿ ಆಗಿರ್ಬೋದು ಮತ್ತು ಕೀಪಿಂಗ್ ಕ್ವಾಲಿಟಿ, ಶೇಖರಣಾ ಸಾಮರ್ಥ್ಯ ಏನಿದೆ ಇದನ್ನ ಹೆಚ್ಚಿಸಲಿಕ್ಕೆ ನಾವು ಕೊನೆಯ ಹಂತದಲ್ಲಿ 0, 49, 32 ಗೊಬ್ಬರವನ್ನ ಉಪಯೋಗ ಮಾಡಬಹುದು. ಈ ಒಂದು ಉತ್ಪನ್ನಗಳನ್ನ ನಾವು ಈರುಳ್ಳಿ ಬೆಳೆಯಲ್ಲಿ ಉಪಯೋಗ ಮಾಡುವಾಗ ಈ ಉತ್ಪನ್ನಗಳ ಜೊತೆಗೆ ಯಾವುದೇ ರೀತಿಯ ಕೀಟನಾಶಕ ಅಥವಾ ಶಿಲೀಂಧ್ರ ನಾಶಕದ ಜೊತೆ ಮಿಶ್ರಣವನ್ನ ಮಾಡಿ ಕೂಡ ಉಪಯೋಗ ಮಾಡಬಹುದು. ಒಂದು ಕಾಪರ್ ಮತ್ತು ಸಲ್ಫರ್ ಗೊಬ್ಬರವನ್ನ ಹೊರತುಪಡಿಸಿ ಎಲ್ಲ ರೀತಿಯ ಶಿಲೀಂಧ್ರ ಮತ್ತು ಕೀಟನಾಶಕದಲ್ಲಿ ಇದನ್ನ ಮಿಶ್ರಣ ಮಾಡಿ ಉಪಯೋಗನ ಮಾಡಬಹುದು. ಇದರಿಂದ ಒಂದು ಅವುಗಳ ಸಾಮರ್ಥ್ಯವನ್ನು ಕೂಡ ನಾವು ಹೆಚ್ಚಿಗೆ ಮಾಡಬಹುದು. ರೈತರೇ, ತಾವು ಈ ಒಂದು ಚಾರ್ಟ್ ಮುಖಾಂತರ ಒಂದು ಈರುಳ್ಳಿ ಬೆಳೆಯಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕಂತ ನೋಡಬಹುದು. ರೈತರೇ, ತಮ್ಗೆಲ್ಲರಿಗೂ ನಾನು ಪಾಲಿಸಲ್ಫೇಟ್ ಗೊಬ್ಬರದ ಬಗ್ಗೆ ಹೇಳಿದೆ. ಈ ಒಂದು ಪಾಲಿಸಲ್ಫೇಟ್ ಒಂದು ಈರುಳ್ಳಿ ಬೆಳೆಗೆ ಎಷ್ಟು ಅವಶ್ಯಕವಾಗಿರುತ್ತದೆ, ಇದರ ಕಾರ್ಯ ಕ್ಷಮತೆ ಏನಿದೆ, ಇದರಿಂದ ಯಾವ ರೀತಿಯ ಲಾಭಗಳನ್ನು ನಾವು ಪಡೆಯಬಹುದು ಅಂತ ಹೇಳಿ ನೋಡಿದ್ವಿ. ಹಾಗಾಗಿ ಒಂದು ಈರುಳ್ಳಿ ಬೆಳೆಯಲ್ಲಿ ಸಸಿ ಮಡಿ ಹಂತದಲ್ಲಿ ಅಥವಾ ನಾಟಿ ಮಾಡಿದ ನಂತರ ಏನಿದೆ, ಒಂದು ತಳಗೊಬ್ಬರವಾಗಿ ನಾವು ICL ಕಂಪನಿಯ ಪಾಲಿಸಲ್ಫೇಟ್ ಗೊಬ್ಬರವನ್ನ ಪ್ರತಿ ಎಕರೆಗೆ 75ರಿಂದ 100 kg ಉಪಯೋಗ ಮಾಡಬಹುದು. ಹಾಗೂ ಇದರ ಜೊತೆಗೆ ಒಂದು ICL ಕಂಪನಿಯ ಬಯೋಸ್ ಹೆಲಿಯೋಡೋರ್ ಬಯೋಸ್ಟಿಮ್ಯುಲೆಂಟ್ ಅನ್ನ ಕೂಡ ನಾವು ಮಿಶ್ರಣವನ್ನ ಮಾಡಿ ಪ್ರತಿ ಎಕರೆಗೆ 4 kg ಅಂತೆ ಮಿಶ್ರಣವನ್ನ ಮಾಡಿ ಉಪಯೋಗ ಮಾಡಬಹುದು. ಹಾಗೂ ಒಂದು ಬೆಳೆಯುವ ಹಂತ ಏನಿರುತ್ತೆ, 16ರಿಂದ 40 ದಿನಗಳ ಹಂತದಲ್ಲಿ ಸಿಂಪರಣೆಯಲ್ಲಿ ನಾವು ನ್ಯೂಟ್ರಿವಾಂಟ್ ಸ್ಟಾರ್ಟರ್ ಮತ್ತು ICL ಕಂಪನಿಯ ಜಿಂಕ್, EDTA ಮತ್ತು ಅಕ್ವಾಮರೈನ್ ಅಂತ ಹೇಳಿ ಬಯೋಸ್ಟಿಮ್ಯುಲೆಂಟ್ ಲಿಕ್ವಿಡ್ ಅನ್ನ ಕೂಡ ಸಿಂಪರಣೆಯಲ್ಲಿ ನಾವು ಉಪಯೋಗನ ಮಾಡಬಹುದು. ಅದೇ ರೀತಿ ಗೆಡ್ಡೆ ಕಟ್ಟುವಿಕೆ ಹಂತ ಏನಿದೆ, 40ರಿಂದ 60 ದಿನಗಳ ಹಂತದಲ್ಲಿ ಒಂದು
ಗೆಡ್ಡೆಯ ಬೆಳವಣಿಗೆ ಆಗಲಿಕ್ಕೆ, ಗೆಡ್ಡೆ ಕಟ್ಟುವಿಕೆಗೆ ಬೇಕಾಗದಂತಹ ಪೋಷಕಾಂಶಗಳು ಬೆಳೆಗೆ ಸಿಗಲಿಕ್ಕೆ ಒಂದು ICL ಕಂಪನಿಯ ನ್ಯೂಟ್ರಿವಾನ್ ಬೂಸ್ಟರ್ ಅನ್ನ ನಾವು ಉಪಯೋಗ ಮಾಡಬಹುದು. ಅದೇ ರೀತಿ ಸಿಂಪರಣೆಯಲ್ಲಿ ಬೋರಾನ್ ಹಾಗೂ ಅಕ್ವಾಮರೈನ್ ಅನ್ನ ನಾವು ಉಪಯೋಗವನ್ನ ಮಾಡಬಹುದು. ಗೆಡ್ಡೆ ಬೆಳವಣಿಗೆ ಏನಿದೆ ಇದು ಆರಂಭ ಆದ ನಂತರ, ಅಂದರೆ 61ರಿಂದ 85 ದಿನಗಳವರೆಗೆ ಏನಿದೆ, ನ್ಯೂಟ್ರಿವಾಂಟ್ ಫ್ರೂಟ್ 12-5-27 8% ಕ್ಯಾಲ್ಸಿಯಂ ಯುಕ್ತ ಗೊಬ್ಬರವನ್ನ ನಾವು ಪ್ರತಿ ಲೀಟರ್ ನೀರಿಗೆ 5ರಿಂದ 10 ಗ್ರಾಂನಷ್ಟು ಉಪಯೋಗವನ್ನ ಮಾಡಬಹುದು. ಅದೇ ರೀತಿ ಕಟಾವಿನ ಹಂತ ಏನಿದೆ, ಒಂದು 86ರಿಂದ 100 ದಿನಗಳಂತ ಏನ್ ಕರಿತೀವಿ ನಾವು, ಈ ಒಂದು ಹಂತದಲ್ಲಿ ಈರುಳ್ಳಿ ಬೆಳೆಯಲ್ಲಿ ಒಂದು ಗೆಡ್ಡೆಗಳ ಗಾತ್ರವನ್ನ ಹೆಚ್ಚಿಸಬೇಕಾಗಿರುತ್ತದೆ ಮತ್ತು ಗೆಡ್ಡೆಗಳ ಗುಣಮಟ್ಟವನ್ನ ಹೆಚ್ಚಿಸಬೇಕಾಗಿರುತ್ತದೆ. ಜೊತೆಗೆ ನಾವು ಬೆಳೆದಂತಹ ಈರುಳ್ಳಿ ಬೆಳೆ ಏನಿದೆ, ಒಂದು ಹೆಚ್ಚಿನ ದಿನಗಳ ಕಾಲ ಶೇಖರಣೆ ಮಾಡುವುದು ಕೂಡ ಅತಿ ಮುಖ್ಯವಾಗಿರುತ್ತದೆ. ಮಾರುಕಟ್ಟೆಯ ಒಂದು ಬೆಲೆಯ ಅನುಗುಣವಾಗಿ ರೈತರು ಏನಿದ್ದಾರೆ ಒಂದು ಶೇಖರಣೆಯನ್ನ ಮಾಡುವುದಾಗಿರುತ್ತದೆ. ಹಾಗಾಗಿ ಹೆಚ್ಚಿನ ದಿನಗಳ ಕಾಲ ಶೇಖರಣೆಯನ್ನ ಮಾಡಲಿಕ್ಕೆ ಕೂಡ ಒಂದು ಗುಣಮಟ್ಟದ ಈರುಳ್ಳಿ ಇರಬೇಕಾಗಿರುತ್ತದೆ. ಹಾಗಾಗಿ ಈ ಗುಣಮಟ್ಟವನ್ನ ಹೆಚ್ಚಿಸಲಿಕ್ಕೆ ನ್ಯೂಟ್ರಿವಾಂಟ್ ಪಿಕವಂಟ್ ಇದನ್ನು ಕೂಡ ನಾವು 049-32 ಗೊಬ್ಬರವನ್ನ ಪ್ರತಿ ಲೀಟರ್ ನೀರಿಗೆ 5ರಿಂದ 10 ಗ್ರಾಂನಷ್ಟು ಉಪಯೋಗವನ್ನ ಮಾಡಬಹುದು. ಅದೇ ರೀತಿ ರೈತರೇ ತಾವು ಈ ಚಾರ್ಟ್ ನಲ್ಲಿ ಗಮನಿಸಬಹುದು, ವಿಶಿಷ್ಟ ಶ್ರೇಣಿಯ ಉತ್ಪನ್ನಗಳು, ನಿರ್ದಿಷ್ಟ ಹಂತದ ಉತ್ಪನ್ನಗಳು ಹಾಗೂ ಸಾಮಾನ್ಯ ಶ್ರೇಣಿಯ ಉತ್ಪನ್ನಗಳಿದಾವೆ. ಈ ಒಂದು ಉತ್ಪನ್ನಗಳೇನಿದಾವೆ, ಒಂದು ಈರುಳ್ಳಿ ಬೆಳೆಯಲ್ಲಿ ಡ್ರಿಪ್ ಮುಖಾಂತರ ಬಳಸಬಹುದಾದಂತ ಉತ್ಪನ್ನಗಳಿದಾವೆ. ಯಾವ ರೈತರು ಈರುಳ್ಳಿ ಬೆಳೆಯಲ್ಲಿ ಡ್ರಿಪ್ ಅನ್ನ ಬಳಸ್ತಿರ್ತೀರಾ ಆ ಅನುಗುಣವಾಗಿ ಒಂದು ಗೊಬ್ಬರಗಳನ್ನ ಬಳಸಬಹುದು. ಇದರಲ್ಲಿ ವಿಶಿಷ್ಟ ಶ್ರೇಣಿಯ ಉತ್ಪನ್ನದಲ್ಲಿ ಒಂದು ನಾಟಿ ಮಾಡುವ ಸಮಯ ಏನಿದೆ, ಈ ಒಂದು ಹಂತದಲ್ಲಿ 7-50-7+2% ಜಿಂಕ್ ಇರುವಂತ ಉತ್ಪನ್ನವನ್ನ ಬಳಸಬಹುದು. ಅದೇ ರೀತಿ ನಿರ್ದಿಷ್ಟ ಹಂತದ ಉತ್ಪನ್ನಗಳಲ್ಲಿ ICL ಕಂಪನಿಯ ಗ್ರೋ 12-36-6+3% ಮ್ಯಾಗ್ನೀಷಿಯಂ ಆಕ್ಸೈಡ್ ಮತ್ತು 4% ಸಲ್ಫರ್ ಇರುವಂತ ಉತ್ಪನ್ನವನ್ನ 3 kg 3 ಡೋಸ್ಗಳಲ್ಲಿ ಬಳಸಬಹುದು. ಅದೇ ರೀತಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸಾಮಾನ್ಯ ಗ್ರೇಡ್ ಉತ್ಪನ್ನಗಳು ಕೂಡ ICL ಕಂಪನಿಯಲ್ಲಿ ಸಿಗುತ್ತವೆ. ಈ ಒಂದು ಉತ್ಪನ್ನಗಳಲ್ಲಿ 13-40-13-19 ಹಾಗೂ 12-61-0 ಈ ಒಂದು ಉತ್ಪನ್ನಗಳನ್ನ ಕೂಡ 3 kg ಅಂತೆ 3 ಡೋಸ್ಗಳಲ್ಲಿ ಉಪಯೋಗವನ್ನ ಮಾಡಬಹುದು. ಅದೇ ರೀತಿ ಇತರೆ ರಸಗೊಬ್ಬರಗಳಾದಂತಹ ಮಣ್ಣಿಗೆ ಬೆರೆಸುವಂತಹ ರಸಗೊಬ್ಬರಗಳು ಕೂಡ ನಾವು ಒಂದು 12-32-16 ಆಗಿರಬಹುದು, 10-26 ಆಗಿರಬಹುದು, ಅಥವಾ 20-20-0-16 ಗೊಬ್ಬರಗಳನ್ನು ಕೂಡ ಒಂದು ನಾಟಿ ಮಾಡುವ ಹಂತದಲ್ಲಿ ಬಳಸಬಹುದು. ರೈತರೇ, ಇಲ್ಲಿವರೆಗೂ ಒಂದು ಈರುಳ್ಳಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಒಂದು ಈರುಳ್ಳಿ ಬೆಳೆಯಲ್ಲಿ ಗುಣಮಟ್ಟವನ್ನ ಯಾವ ರೀತಿ ಹೆಚ್ಚಿಸಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮದ ಮುಖಾಂತರ ತಿಳ್ಕೊಂಡಿವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡುವಂತ ಸಮಯ ಈಗ ಬಂದಿದೆ. ತಮ್ಮಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳಬಹುದು. Surajji, any questions? No, sir. ರೈತರೇ, ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ. ತಮ್ಮಲ್ಲಿ ಯಾವುದೇ ರೀತಿಯ ಈರುಳ್ಳಿ ಬೆಳೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ ಈ ಒಂದು ಕಾರ್ಯಕ್ರಮದ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ. ನಾವು ಖಂಡಿತವಾಗಿ ತಮಗೆ ಒಂದು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೇವೆ ಅಂತ ಹೇಳ್ತೇನೆ. ಅದೇ ರೀತಿ ಒಂದು ICL ಕಂಪನಿಯ ಉತ್ಪನ್ನಗಳನ್ನ ತಮ್ಮ ಈರುಳ್ಳಿ ಬೆಳೆಯಲ್ಲಿ ಬಳಸಿ ಒಂದು ಹೆಚ್ಚಿನ ಇಳುವರಿ ಆಗಿರ್ಬೋದು, ಈರುಳ್ಳಿ ಬೆಳೆಯಲ್ಲಿ ಗುಣಮಟ್ಟ ಆಗಿರ್ಬೋದು, ಒಂದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಅಂತ ನಾವು ತಮ್ಮಲ್ಲಿ ಹೇಳುತ್ತೇವೆ. ಹಾಗಾಗಿ ಒಂದು ICL ಕಂಪನಿಯ ಉತ್ಪನ್ನಗಳನ್ನ ಬಳಸಿ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕಾಗಿ ಧನ್ಯವಾದಗಳನ್ನ ನಾನು ಈ ಕಾರ್ಯಕ್ರಮದ ಮುಖಾಂತರ ಹೇಳುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಿ ಸರ್.